ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಾನಿವತ್ತು ಲೋಕಲ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಇಂಟರ್ನ್ಯಾಷನಲ್ ಕ್ರೈಮು. ಈಗ ನಾನು ಹೇಳೋದಕ್ಕೆ ಹೊರಟಿರೋ ವಿಷಯವನ್ನು ಗಟ್ಟಿ ಎದೆ ಮಾಡ್ಕೊಂಡು ನೋಡಿ. ದುರ್ಬಲ ಹೃದಯದವರು, ಗರ್ಭಿಣಿಯರು ನೋಡಲೇಬೇಡಿ. ಬನ್ನಿ ಈಗ ನೇರವಾಗಿ ಆ ಭಯಾನಕ ಮನೆಗೆ ಹೋಗೋಣ. ನ್ಯೂಯಾರ್ಕ್ ನಗರದ ಹೃದಯ ಭಾಗದಲ್ಲಿ ಸೆಂಟ್ರಲ್ ಪಾರ್ಕ್ನ ಒಂದು ಪಕ್ಕದಲ್ಲೇ ಒಂದು 7 ಅಂತಸ್ತಿನ ಬೃಹತ್ ಬಂಗಲೆ ಇದೆ. ಹೊರಗಿನಿಂದ ನೋಡಿದರೆ ಇದೊಂದು ಸಾಮಾನ್ಯ ಶ್ರೀಮಂತರ ಮನೆ ಥರ ಕಾಣುತ್ತೆ. ಆದರೆ ಈ ಮನೆಯ ಪ್ರವೇಶ ದ್ವಾರದಲ್ಲೇ ನಿಮ್ಮನ್ನು ಸ್ವಾಗತ ಮಾಡೋದು ಡಜನ್ ಗಟ್ಟಲೆ ನಕಲಿ ಕಣ್ಣುಗಳು. ಹೌದು, ಗೋಡೆಯ ಮೇಲೆ ಫ್ರೇಮ್ ಮಾಡಿ ಹಾಕಲಾದ ಕೃತಕ ಕಣ್ಣುಗಳು ಪ್ರತಿಯೊಬ್ಬರ ಬರುವವರನ್ನು ನೋಡ್ತಾ ಇರ್ತವೆ. ನೀವು ಹಾಲ್ ಪ್ರವೇಶ ಮಾಡಿದರೆ ಅಲ್ಲಿನ ಡೆಕೋರೇಷನ್ನು ನಿಮ್ಮ ಎದೆಯಲ್ಲಿ ನಡುಕ ಹುಟ್ಟಿಸುತ್ತೆ. ಚಾವಣಿಯ ಮಧ್ಯದಲ್ಲಿ ಒಂದು ವಿಚಿತ್ರ ಶಿಲ್ಪ ನೇತಾಡ್ತದೆ. ಹಗ್ಗ ಹಿಡಿದು ತೂಗಾಡ್ತಿರುವ ಒಬ್ಬ ಮದುಮಗಳ ಶವದ ಹಾಗಿರುವ ಶಿಲ್ಪ ಅದು. ಪಕ್ಕದ ಆಫೀಸ್ನಲ್ಲಿ ಜೀವಂತವಾಗಿರುವಂತೆ ಕಾಣುವ, ಆದರೆ ಟ್ಯಾಕ್ಸಿಡರ್ಮಿ ಮಾಡಿ ಸಂರಕ್ಷಿಸಿಡಲಾದ ಒಂದು ಹುಲಿ ಕುಳಿತಿದೆ. ಇದೇ ಆಫೀಸಿನ ಮೂಲೆಯ ಶೆಲ್ಫ್ನಲ್ಲಿ ಒಂದು ಪುಸ್ತಕ ಇದೆ. ಅದು ಲೋಲಿಟಾ ಕಾದಂಬರಿಯ ಅತಿ ವಿರಳವಾದ ಮೊದಲ ಆವೃತ್ತಿ. ಮಧ್ಯವಯಸ್ಕ ವ್ಯಕ್ತಿಯೊಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಕಥೆ ಅದು. ಗೆಳೆಯರೆ, ಇದು ಯಾವುದೋ ಹಾರರ್ ಸಿನಿಮಾದ ಸೆಟ್ ಅಲ್ಲ. ಈ ಮನೆಯಲ್ಲಿ ಡಿನ್ನರ್ ಮಾಡೋದಕ್ಕೆ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳು ಬರ್ತಾ ಇದ್ರು. ಅಮೇರಿಕದ ಅಧ್ಯಕ್ಷರು, ವಿಜ್ಞಾನಿಗಳು, ರಾಜ್ಕುಮಾರರು ಇಲ್ಲಿ ಕುಳಿತು ಊಟ ಮಾಡ್ತಿದ್ರು, ನಗಾಡ್ತಾ ಇದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಗೋಡೆಗಳ ಹಿಂದೆ, ಬಾತ್ರೂಮ್ಗಳಲ್ಲಿ, ಅಷ್ಟೇ ಏಕೆ ಬೆಡ್ರೂಮ್ನ ಹಾಸಿಗೆಯ ಮೇಲೇನೂ ಹಿಡನ್ ಕ್ಯಾಮ್ರಾಗಳು ಅವರನ್ನು ರೆಕಾರ್ಡ್ ಮಾಡ್ತಾ ಇದ್ವು ಅಂತ. ಇದು ಜೆಫ್ರಿ ಎಪ್ಸ್ಟೀನ್ ಎಂಬ ರಾಕ್ಷಸನ ಸಾಮ್ರಾಜ್ಯ ಆಗಿತ್ತು. ಜೆಫ್ರಿ ಎಪ್ಸ್ಟೀನ್ ಕೇವಲ ಒಬ್ಬ ಶ್ರೀಮಂತ ಅಷ್ಟೇ ಅಲ್ಲ, ಆತ ಒಬ್ಬ ಹೈ ಲೆವೆಲ್ ಪಿಂಪ್ ಆಗಿದ್ದ. ಇಲ್ಲಿನ ಫೋಟೋಗಳನ್ನು ನೋಡಿ. ಪೋಪ್ ಜಾನ್ ಪಾಲ್ II, ಎಲಾನ್ ಮಸ್ಕ್, ಫಿಡೆಲ್ ಕ್ಯಾಸ್ಟ್ರೋ, ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್ ಮತ್ತು ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್, ಪ್ರಪಂಚವನ್ನೇ ಆಳುವವರು ಇವನ ಪಕ್ಕದಲ್ಲಿ ನಿಂತು ನಗ್ತಾ ಇದ್ದರು. ಜನವರಿ 30, 2026 US ಜಸ್ಟಿಸ್ ಡಿಪಾರ್ಟ್ಮೆಂಟ್ನ ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಬರೋಬ್ಬರಿ 30 ಲಕ್ಷ ಫೋಟೋಗಳ ಫೈಲ್ಗಳು. ಇದರಲ್ಲಿ 1.80 ಲಕ್ಷ ರಹಸ್ಯ ಫೋಟೋಗಳು ಮತ್ತು 2000 ವಿಡಿಯೋಗಳಿದ್ದಾವೆ. 10 ದೇಶಗಳ ಗುಪ್ತಚರ ಇಲಾಖೆಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಈ ಹೊಸ ದಾಖಲೆಗಳಲ್ಲಿ ಕೇವಲ ಅಮೆರಿಕದವರು ಮಾತ್ರ ಅಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಬಿಸ್ನೆಸ್ ಮ್ಯಾನ್ ಅನಿಲ್ ಅಂಬಾನಿ ಅವರ ಹೆಸರುಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಎಲಾನ್ ಮಸ್ಕ್ ಮತ್ತು ಬಿಲ್ ಗೇಟ್ಸ್ ಅವರ ಮುಖವಾಡಗಳು ಕಳಚಿ ಬಿದ್ದಿದ್ದಾವೆ. ಅಸಲಿಗೆ ಜೆಫ್ರಿ ಎಪ್ಸ್ಟೀನ್ ಒಬ್ಬ ಕಾಲೇಜ್ ಡ್ರಾಪ್ಔಟ್ ಆಗಿದ್ದ. ಮಕ್ಕಳಿಗೆ ಗಣಿತ ಪಾಠ ಹೇಳ್ಕೊಡ್ತಾ ಇದ್ದ. ಇವನು ನ್ಯೂಯಾರ್ಕ್ನ ಅತ್ಯಂತ ಕಾಸ್ಟ್ಲಿ ಮನೆಯಲ್ಲಿ ವಾಸ ಮಾಡೋದಕ್ಕೆ, ಪ್ರೈವೇಟ್ ಜೆಟ್ಟನ್ನು ಬಳಸೋದಕ್ಕೆ ಹಣ ಎಲ್ಲಿಂದ ಬಂತು ಗೊತ್ತಾ? ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಲೆಸ್ಲಿ ವೆಕಸ್ನರ್. ಇವರು ಪ್ರಸಿದ್ಧ ಬ್ರ್ಯಾಂಡ್ ವಿಕ್ಟೋರಿಯಾ ಸೀಕ್ರೆಟ್ನ ಮಾಲೀಕರಾಗಿರ್ತಾರೆ. ಇವರು ಎಪ್ಸ್ಟೀನನ್ನು ತಮ್ಮ ಆಸ್ತಿಯ ರಕ್ಷಕನನ್ನಾಗಿ ಮಾಡ್ತಾರೆ. ಅಂದರೆ ಪವರ್ ಆಫ್ ಅಟಾರ್ನಿ ಕೊಟ್ಬಿಡ್ತಾರೆ. ನಂಬಲು ಸಾಧ್ಯವಾದ ವಿಷಯ ಏನಂತಂದರೆ, ಆ ಬೃಹತ್ ನ್ಯೂಯಾರ್ಕ್ ಬಂಗಲೆಯನ್ನು ಕೇವಲ $1 ಎಪ್ಸ್ಟೀನ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾಕಂದರೆ ಜೆಫ್ರಿ ಎಪ್ಸ್ಟೀನ್ ಹತ್ರ ಒಂದು ಬ್ರಹ್ಮಾಸ್ತ್ರ ಇತ್ತು, ಅದೇ ಬ್ಲ್ಯಾಕ್ ಮೇಲ್. ಸಂತ್ರಸ್ತೆಯಾಗಿದ್ದ ಮರಿಯಾ ಫಾರ್ಮರ್ ಸಾಕ್ಷ್ಯದ ಪ್ರಕಾರ ಮನೆಯ ಟಾಯ್ಲೆಟ್ಗಳಿಂದ ಹಿಡಿದು ಬೆಡ್ರೂಮ್ವರೆಗೆ ಎಲ್ಲ ಕಡೆಗೂ ಕಣ್ಣುಗಳಿರ್ತವೆ. FBI ದಾಳಿ ಮಾಡಿದಾಗ ಸಿಕ್ಕ CDಗಳ ಮೇಲೆ ಏನಿತ್ತು ಗೊತ್ತಾ? ಅಪ್ರಾಪ್ತ ಬಾಲಕಿಯರ ಹೆಸರುಗಳು ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು. ಅಂದರೆ ನೀವು ನನ್ನ ಮಾತು ಕೇಳಿಲ್ಲ ಅಂದರೆ ಈ ವಿಡಿಯೋವನ್ನು ಜಗತ್ತಿಗೆ ತೋರಿಸ್ತೀನಿ ಅಂತ ಎಪ್ಸ್ಟೀನ್ ಬೆದರಿಕೆ ಆಗ್ತಾ ಇದ್ದ. ಟೆಕ್ ದೈತ್ಯರು ಮತ್ತು ದ್ವೀಪದ ರಹಸ್ಯ. ಇಲ್ಲಿ ತನಕ ಹಲವು ಟೆಕ್ ದಿಗ್ಗಜರು ನಾವು ಆ ದ್ವೀಪಕ್ಕೆ ಹೋಗೇ ಇಲ್ಲ, ನಮಗೂ ಎಪ್ಸ್ಟೀನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ಬಿಡುಗಡೆಯಾಗಿರುವ 2026 ಫೈಲ್ಗಳು ಬೇರೆಯೇ ಕತೆ ಹೇಳ್ತಾ ಇದ್ದಾವೆ. ಗೂಗಲ್ನ ಸ್ಥಾಪಕ ಸೆರ್ಗೆ ಬ್ರಿನ್ ಎಪ್ಸ್ಟೀನ್ ದ್ವೀಪಕ್ಕೆ ಕೇವಲ ಒಂದು ಸರ್ತಿ ಅಲ್ಲ, ಹಲವು ಬಾರಿ ಹೋಗಿದ್ರು ಅನ್ನೋದು ಲಾಗ್ ಬುಕ್ ಮೂಲಕ ದೃಢಪಟ್ಟಿದೆ. ಇನ್ನು ಎಲಾನ್ ಮಸ್ಕ್ ವಿಷಯಕ್ಕೆ ಬರೋಣ. ಎಲಾನ್ ಮಸ್ಕ್ ಅವರು ಸಾರ್ವಜನಿಕವಾಗಿ ಎಪ್ಸ್ಟೀನ್ ವಿರೋಧಿ ಅಂತಲೇ ಪೋಸ್ ಕೊಡ್ತಾ ಇದ್ರು. ಆದರೆ 2022-13 ನಡುವೆ ಇವರಿಬ್ಬರ ನಡುವೆ 16ಕ್ಕೂ ಹೆಚ್ಚು ಇಮೇಲ್ ವಿನಿಮಯ ಆಗಿದೆ. ಒಂದರಲ್ಲಿ ಎಲಾನ್ ಮಸ್ಕ್ ನೇರವಾಗಿ ನಿಮ್ಮ ದ್ವೀಪದಲ್ಲಿ ನಡೆಯುವ ವೈಲ್ಡೆಸ್ಟ್ ಪಾರ್ಟಿ ಯಾವಾಗ ಅಂತ ಕೇಳ್ತಾರೆ. ವಿಪರ್ಯಾಸ ಅಂದರೆ ಎಲಾನ್ ಮಸ್ಕ್ ಅವರು ಡೊನಾಲ್ಡ್ ಟ್ರಂಪ್ ಮೇಲೆ ಆರೋಪ ಮಾಡ್ತಾ ಇದ್ರು. ಆದರೆ ಈಗ ಅವರೇ ಈ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭಾರತೀಯ ಕನೆಕ್ಷನ್ ಅಂಬಾನಿ ಮತ್ತು ಪುರಿ. ಈಗ ನಮಗೆಲ್ಲರಿಗೂ ಕುತೂಹಲ ಇರುವ ಮತ್ತು ಆತಂಕಕಾರಿ ವಿಷಯಕ್ಕೆ ಬರೋಣ.
ಎಫ್ಸ್ಟೀನ್ ಜಾಲದಲ್ಲಿ ಭಾರತೀಯರ ಪಾತ್ರ ಏನು? ಈ ಹೊಸ ದಾಖಲೆಗಳು 3 ಪ್ರಮುಖ ಹೆಸರುಗಳನ್ನು ಬೆಟ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಮೊದಲನೆಯದ್ದು ಅನಿಲ್ ಅಂಬಾನಿ. ಈ ದಾಖಲೆಗಳ ಪ್ರಕಾರ 2017ರಿಂದ 2019ರವರೆಗೆ ಅನಿಲ್ ಅಂಬಾನಿ ಮತ್ತು ಎಫ್ಸ್ಟೀನ್ ನಡುವೆ ನಿರಂತರ ಸಂಪರ್ಕ ಇರುತ್ತೆ. 2017ರ ಒಂದು ಇಮೇಲ್ನಲ್ಲಿ ಅಂಬಾನಿ ವೈಟ್ ಹೌಸ್ ಜೊತೆಗಿನ ಸಂಬಂಧ ಮತ್ತು ಡಿಫೆನ್ಸ್ ವ್ಯವಹಾರಗಳ ಬಗ್ಗೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಎಫ್ಸ್ಟೀನನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಅವರನ್ನು ಭೇಟಿಯಾಗೋದಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಕೇಳ್ಕೊಂಡಿದ್ದಾರೆ. ಅತ್ಯಂತ ಆಘಾತಕಾರಿ ಅಂಶ ಏನಂದರೆ, ಮೇ 20, 2019ರಂದು ಅನಿಲ್ ಅಂಬಾನಿ ಖುದ್ದಾಗಿ ನ್ಯೂಯಾರ್ಕ್ನ ಎಫ್ಸ್ಟೀನ್ ಮನೆಗೆ ಭೇಟಿ ಕೊಟ್ಟಿರ್ತಾರೆ. ಎಫ್ಸ್ಟೀನ್ ತನ್ನ ಡೈರಿಯಲ್ಲಿ ಅಂಬಾನಿಯನ್ನು ಮೋದಿಯವರ ವ್ಯಕ್ತಿ, ಅಂದರೆ ಇಂಗ್ಲೀಷ್ನಲ್ಲಿ ಇಸ್ ಗಾಯ್ ಅಂತ ಉಲ್ಲೇಖ ಮಾಡಿದ್ದಾನೆ. ಮೇ 2023ನೇ ತಾರೀಕು ಮೋದಿ ನನ್ನನ್ನು ಭೇಟಿಯಾಗೋದಕ್ಕೆ ಯಾರನ್ನೋ ಕಳಿಸ್ತಾ ಇದ್ದಾರೆ ಅನ್ನೋ ಎಫ್ಸ್ಟೀನ್ ಬರೆದ ಸಾಲುಗಳು ಈಗ ಭಾರತದ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದ್ದಾವೆ. ಅವತ್ತು ರಾತ್ರಿ 8:21 ಅಂಬಾನಿ ಎಫ್ಟೆಲ್ ಬಂಗಲೆಯನ್ನು ಪ್ರವೇಶ ಮಾಡಿದ್ರು ಅಂತ ಲಾಗ್ ಬುಕ್ಕು ಹೇಳ್ತಾ ಇದೆ. ಇನ್ನೊಂದು ಇಲ್ಲಿ ಅಸಹ್ಯ ವಿಚಾರ ಏನಂದರೆ, ಒಂದು ಇಮೇಲ್ನಲ್ಲಿ ಈ ಅನಿಲ್ ಅಂಬಾನಿ ನಾನು ಬಂದರೆ ಯಾವ ರೀತಿಯ ಹುಡುಗಿ ಸಿಗ್ಬೋದು ಅಂತ ಕೇಳ್ತಾರೆ. ಆಗ ಜೆಫ್ರಿ ಎಪ್ಸ್ಟೀನು ಎತ್ತರದ ಸ್ವೀಡನ್ ಹುಡುಗಿ ಅಂತ ಹೇಳ್ತಾನೆ. ಆಗ ಇವರು ಅರೇಂಜ್ ಮಾಡಿ ಅಂತ ರಿಪ್ಲೈಯನ್ನು ಕೊಟ್ಟಿರ್ತಾರೆ. ಈ ಪಟ್ಟಿಯಲ್ಲಿ ಬರೋ 2ನೇ ಹೆಸರು ಹರ್ದೀಪ್ ಸಿಂಗ್ ಪುರಿ. ಇವರು ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. 2014-17ರ ನಡುವೆ ಇವರು ಮತ್ತು ಎಪ್ಸ್ಟೀನ್ ನಡುವೆ ಹಲವು ಬಾರಿ ಇಮೇಲ್ ಮೆಸೇಜ್ಗಳಾಗಿದ್ದಾವೆ ಮತ್ತು 3 ಬಾರಿ ಇವರು ಪ್ರತ್ಯಕ್ಷವಾಗಿ ಭೇಟಿಯಾಗಿದ್ದಾರೆ. ಲಿಂಕ್ಡ್ಇನ್ ಸ್ಥಾಪಕ ರೀಡ್ ಆಫ್ಮನ್ ಅವರು ಪುರಿ ಅವರನ್ನು ಎಪ್ಸ್ಟೀನ್ಗೆ ಪರಿಚಯ ಮಾಡುವಾಗ ಯುವರ್ ಮ್ಯಾನ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ನಿಮಗಾಗಿ ಇರುವ ವ್ಯಕ್ತಿ ಅಂತ ಪರಿಚಯ ಮಾಡಿಕೊಟ್ಟಿರ್ತಾರೆ. ಪುರಿ ಅವರು ತಾವು ಭಾರತದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರು. ಒಬ್ಬ ಲೈಂಗಿಕ ಅಪರಾಧಿಯ ಜೊತೆ, ಅದು ಆತ ಜೈಲಿಗೆ ಹೋಗಿ ಬಂದ ನಂತರನೂ ಇಷ್ಟೊಂದು ಆಪ್ತ ಒಡನಾಟ ಯಾಕಿತ್ತು ಅನ್ನೋ ಪ್ರಶ್ನೆಗಳು ಇಲ್ಲಿ ಮೂಡ್ತವೆ. ಪ್ರಧಾನಿ ಮೋದಿ ಮತ್ತು ಇಸ್ರೇಲ್ ಲಿಂಕ್. ಇಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕಮ್ಯುನಿಕೇಷನ್ ಇಲ್ಲ ಅಂದ್ರೂ ಎಪ್ಸ್ಟೀನು ಬೇರೆಯವರಿಗೆ ಬರೆದ ಪತ್ರಗಳಲ್ಲಿ ಮೋದಿಯವರ ಹೆಸರು ಸ್ಫೋಟಕವ ರೀತಿಯಲ್ಲಿ ಪ್ರಸ್ತಾಪ ಆಗಿದೆ. ಜುಲೈ 6, 2017ರಂದು ಎಪ್ಸ್ಟೀನ್ ಬರೆದ ಒಂದು ರಹಸ್ಯ ಇಮೇಲ್ನಲ್ಲಿ ಮೋದಿ ನನ್ನ ಸಲಹೆ ಪಡೆದು ಇಸ್ರೇಲ್ನಲ್ಲಿ ಅಮೆರಿಕ ಅಧ್ಯಕ್ಷರ ಲಾಭಕ್ಕಾಗಿ ಹಾಡಿ ಕುಣಿದ್ರು ಅಂತ ಬರೆದಿದ್ದಾರೆ. ಕಾಕತಾಳೆ ಏನಂದರೆ, ಇದೇ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಐತಿಹಾಸಿಕ ಭೇಟಿಯನ್ನು ಮಾಡಿರ್ತಾರೆ. ಎಪ್ಸ್ಟೀನು ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ, ಅದರಲ್ಲೂ ಮೊಸಾದ್ ಏಜೆಂಟ್ಗಳ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನೋ ಅನುಮಾನಗಳಿಗೆ ಇದು ಪುಷ್ಟಿ ಕೊಡ್ತಾ ಇದೆ. ಇದರ ಬಗ್ಗೆ ಮುಂದೆ ಮಾತಾಡೋಣ. ಭಾರತದ ವಿದೇಶಾಂಗ ಇಲಾಖೆ ಇಮೇಲ್ನಲ್ಲಿರೋ ವಿಷಯಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಆದರೆ ಜಗತ್ತಿನ ಕಣ್ಣು ಈಗ ಈ ಲಿಂಕ್ ಮೇಲಿದೆ. ಒಬ್ಬ ಕ್ರಿಮಿನಲ್ಲು ಜಾಗತಿಕ ನಾಯಕರ ನಿರ್ಧಾರಗಳನ್ನು ಪ್ರಭಾವಿಸುವಷ್ಟು ಶಕ್ತಿಶಾಲಿಯಾಗಿದ್ದ ಅನ್ನೋ ಪ್ರಶ್ನೆಗಳು ಎಲ್ಲ ದೇಶಗಳಿಂದಲೂ ಕೇಳಿ ಬರ್ತಾ ಇದ್ದಾವೆ. ರಾಜರು ಮತ್ತು ರಹಸ್ಯಗಳು. ಪ್ರಿನ್ಸ್ ಆಂಡ್ರೂ ಮತ್ತು ಬಿಲ್ ಗೇಟ್ಸ್. ಬ್ರಿಟನ್ ರಾಜಮನೆತನದ ಮರ್ಯಾದೆ ಹರಾಜು ಹಾಕಿದ ಪ್ರಕರಣ ಇದು. ಪ್ರಿನ್ಸ್ ಆಂಡ್ರೂ ವಿರುದ್ಧ ವರ್ಜಿನಿಯಾ ಗುಫ್ರೆ ಎಂಬಾಕೆ ತಾನು 17ನೇ ವಯಸ್ಸಿನಲ್ಲಿದ್ದಾಗ 3 ಬಾರಿ ಅತ್ಯಾಚಾರ ಮಾಡಿದ್ದಾಗಿ ಆರೋಪ ಮಾಡಿದ್ರು. 2022ರಲ್ಲಿ ಆಂಡ್ರೂ ಬರೋಬ್ಬರಿ 12 ಮಿಲಿಯನ್ ಪೌಂಡ್, ಅಂದರೆ ನಮ್ಮ ಭಾರತದ ಸುಮಾರು 120 ಕೋಟಿ ರೂಪಾಯಿ ಕೊಟ್ಟು ಕೇಸನ್ನು ಮುಚ್ಚಿ ಹಾಕಿದ್ರು. ಆದರೆ ಹೊಸ ಫೈಲ್ಗಳಲ್ಲಿ ಎಪ್ಸ್ಟೀನ್ ರಷ್ಯಾದ ಮಹಿಳೆಯೊಬ್ಬಳನ್ನು ಆಂಡ್ರೂಗೆ ಪರಿಚಯಿಸುವ ಬಗ್ಗೆ ಇಮೇಲ್ ಮಾಡಿದ್ದಾನೆ. ಈ ಹಗರಣದಿಂದಾಗಿಯೇ ಕಿಂಗ್ ಚಾರ್ಲ್ಸು ಈಗ ಆಂಡ್ರೂ ಅವರ ರಾಜಮನೆತನದ ಎಲ್ಲ ಬಿರುದುಗಳನ್ನು ಕಿತ್ಕೊಂಡಿದ್ದಾರೆ. ಬಿಲ್ ಗೇಟ್ಸ್ ಕಥೆಯೂ ಅಷ್ಟೇ. ನನಗೂ ಅವನಿಗೂ ಸ್ನೇಹ ಇಲ್ಲ ಅಂತಿದ್ದ ಗೇಟ್ಸು 2011ರ ನಂತರ, ಅಂದರೆ ಎಪ್ಸ್ಟೀನ್ ಮೊದಲ ಬಾರಿಗೆ ಜೈಲಿಗೆ ಹೋಗಿ ಬಂದ ನಂತರನೂ ಹಲವು ಬಾರಿ ಭೇಟಿ ಆಗಿರ್ತಾರೆ. ಎಪ್ಸ್ಟೀನಿನ ಪ್ರೈವೇಟ್ ಜೆಟ್ ಆಗಿದ್ದ ಲೋಲಿತಾ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡಿರ್ತಾರೆ. 2026ರ ದಾಖಲೆಗಳ ಪ್ರಕಾರ ಎಪ್ಸ್ಟೀನು ಬಿಲ್ ಗೇಟ್ಸ್ ಅವರ ರಷ್ಯನ್ ಗೆಳತಿ ಜೊತೆಗಿನ ಸಂಬಂಧದ ಬಗ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾನೆ. ಇದೇ ಕಾರಣಕ್ಕೆ ಮೆಲಿಂಡಾ ಗೇಟ್ಸ್ ಅವರಿಂದ ವಿಚ್ಛೇದನ ಪಡೆದ್ರು ಅನ್ನೋದು ಈಗ ಸ್ಪಷ್ಟ ಆಗಿದೆ. ನೋಡಿ, ನಾನೀಗ ಹೇಳ್ತಾ ಇರೋ ಮಾತನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿ. ಇಂಟರ್ನ್ಯಾಷನಲ್ ಪಿಂಪ್ ಆಗಿರೋ ಈ ಜೆಫ್ರಿ ಎಪ್ಸ್ಟೀನು ಒಬ್ಬ ಯಹೂದಿ. ಇವನು ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾಗಿರೋ ಮೊಸಾದ್ಗೆ ಕೆಲಸ ಮಾಡ್ತಾ ಇದ್ದ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇಂತಹದೊಂದು ಆರೋಪ ಕೇಳಿ ಬರ್ತಾ ಇದ್ದಂಗೆ ನನಗೆ ಸಡನ್ನಾಗಿ ನೆನಪಾಗಿದ್ದು ಇಸ್ರೇಲ್ ದೇಶದ ಪರಾಕ್ರಮ. ಅದೆಂಥ ಪರಾಕ್ರಮ! ಬಬ್ಬಾ, ಜೆಫ್ರಿ ಎಪ್ಸ್ಟೀನ್ ರೀತಿಯ ಪರಾಕ್ರಮ. ಅಂದರೆ ಅಮೇರಿಕಾದಂಥ ಬೃಹತ್ ಪರಾಕ್ರಮಿ ದೇಶ ಇಸ್ರೇಲ್ ದೇಶವನ್ನು ಎತ್ತಿ ಮುದ್ದಾಡುತ್ತೆ. ಬಲಾಢ್ಯ ಯುರೋಪ್ ದೇಶಗಳು ಇಸ್ರೇಲ್ ಜೊತೆಗೆ ಸ್ನೇಹ ಮಾಡ್ತವೆ. ಕೆಲವು ಮುಸ್ಲಿಂ ರಾಷ್ಟ್ರಗಳು ಕೂಡ ಇಸ್ರೇಲ್ ಅನ್ನೋ ಕ್ರೂರ ದೇಶದ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕೆ ಪ್ರಾರಂಭ ಮಾಡ್ತವೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನಾನು ತಲೆ ಕರ್ಕೊಂಡು ಯೋಚನೆ ಮಾಡಿದ್ದೀವಿ. ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಜೆಫ್ರಿ ಎಪ್ಸ್ಟೀನ್ ಅನ್ನೋ ಪಿಂಪ್ನ ಇಟ್ಕೊಂಡು ಇಡೀ ಪ್ರಪಂಚವನ್ನೇ ಬಗ್ಸೋದಕ್ಕೆ ಇಸ್ರೇಲ್ ಅನ್ನೋ ದೇಶ ಟ್ರೈ ಮಾಡಿದೆ. ಅದರಲ್ಲಿ ಬಹುತೇಕ ಸಕ್ಸಸ್ ಆಗಿದೆ ಅಂತ ಅಂತಾರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ.
ಇದನ್ನು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ಈ ಮೊದಲು ಕ್ಯಾಥರಿನ್ ಪೆರೆಸ್ ಶಗ್ದಮ್ ಅನ್ನೋ ಯಹೂದಿ ಯಂಗ್ಸು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಇರಾನ್ ದೇಶದ ಒಳಗೆ ನುಗ್ಗೋದಕ್ಕೆ ಮುಸ್ಲಿಂ ವ್ಯಕ್ತಿಯನ್ನು ಮದುವೆಯಾಗಿ ಆಮೇಲೆ ಇರಾನ್ ದೇಶದ ಒಳಗೆ ಬಂದು ಇರಾನ್ ದೇಶದ ಪರವಾಗಿ ಬರೆದು ಇಸ್ರೇಲ್ ವಿರುದ್ಧ ಬರೆದು ಇರಾನ್ ದೇಶದ ನಾಯಕರ ವಿಶ್ವಾಸ ಗಳಿಸಿದ್ಲು. ಆಮೇಲೆ ಇರಾನಿನ ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಅಲ್ಲಿನ ನಾಯಕರ ಜೊತೆಗೆ ಮಲ್ಕೊಂಡು ಅಂದರೆ ಮೈ ಮಾರ್ಕೊಂಡು ಮೈ ಮಾಟ ತೋರಿಸ್ಕೊಂಡು ತನ್ನ ಕೆಲಸವನ್ನು ಸಾಧಿಸಿದ್ಲು. ಹೀಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯ ಇದೆ. ಇಷ್ಟೊಂದು ದೊಡ್ಡ ಮತ್ತು ಜಾಗತಿಕ ಮಟ್ಟದ ಸೆಕ್ಸ್ ಟ್ರಾಫಿಕಿಂಗ್ ಜಾಲದಲ್ಲಿ ಸಾವಿರಾರು ಜನರ ಜೀವನ ಹಾಳಾಗಿದ್ದರೂ ಜೈಲಿಗೆ ಹೋಗಿದ್ದು ಯಾರು? ಕೇವಲ ಎಫ್ಸ್ಟೀನ್ನ ಮಾಜಿ ಪ್ರೇಯಸಿ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಮಾತ್ರ. ಎಫ್ಸ್ಟೀನ್ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಸರ್ಕಾರ ಹೇಳ್ತು. ಆದರೆ ಜೈಲಿನ ಕ್ಯಾಮ್ರಾಗಳು ಅವತ್ತು ಕೆಟ್ಟೋಗಿದ್ವು. ಅಲ್ಲಿನ ಕಾವಲುಗಾರರು ನಿದ್ದೆ ಮಾಡ್ತಾಯಿದ್ರು. ಇದನ್ನು ನಂಬೋದಕ್ಕೆ ಸಾಧ್ಯನಾ? ಪ್ರಭಾವಿ ವ್ಯಕ್ತಿಗಳ ಹೆಸರು ಹೊರಗೆ ಬರದಂಗೆ ತಡೆಯೋದಕ್ಕೆ ಅವನನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನಗಳು ಇವತ್ತಿಗೂ ಇದ್ದಾವೆ. ಈ 2026 ಫೈಲ್ಗಳು ತೋರಿಸ್ಕೊಡೋದು ಒಂದೇ ಸತ್ಯವನ್ನ. ಈ ಸಿಸ್ಟಮ್ಮು ಸಾಮಾನ್ಯ ಜನರಿಗೊಂದು ನ್ಯಾಯ, ಶಕ್ತಿಶಾಲಿಗಳೊಂದು ನ್ಯಾಯ ಅನ್ನೋ ಥರ ಕೆಲಸ ಮಾಡ್ತಾ ಇದೆ. ಇನ್ನೂ 40% ದಾಖಲೆಗಳು ಬಿಡುಗಡೆ ಆಗೋದಕ್ಕೆ ಬಾಕಿ ಇವೆ. ಅದರಲ್ಲಿ ಇನ್ನೆಷ್ಟು ಘಟಾನುಘಟಿಗಳ ಮುಖವಾಡ ಕಳಿಸ್ತದೋ ನೋಡಬೇಕು. ನಿಮ್ಮ ಪ್ರಕಾರ ಎಫ್ಸ್ಟೀನ್ನು ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಅವನದ್ದು ಕೊಲೆ ಆಯಿತಾ? ಮತ್ತು ಭಾರತೀಯ ನಾಯಕರ ಹೆಸರು ಇದರಲ್ಲಿ ತಳುಕು ಹಾಕ್ಕೊಂಡಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಕೇವಲ ಸುದ್ದಿ ಅಲ್ಲ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲವೇ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಿಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.